ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಒಂದು ಬಹಳ ಜನಪ್ರಿಯ ವಿಷಯದ ಬಗ್ಗೆ ಮಾತನಾಡೋಣ. ಕೃತಕ ಬುದ್ಧಿಮತ್ತೆ ಅಂದರೆ ಎಐ. ಎಐ ಅಂದರೇನು? ಎಐ ಹೇಗೆ ಕೆಲಸ ಮಾಡುತ್ತದೆ? ನಮ್ಮ ದಿನನಿತ್ಯ ಜೀವನದಲ್ಲಿ ಎಐ ಹೇಗೆ ಬಳಸಲಾಗುತ್ತಿದೆ? ಇವೆಲ್ಲವನ್ನೂ ಸರಳವಾಗಿ ತಿಳಿದುಕೊಳ್ಳೋಣ. ಎಐ ಎಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕನ್ನಡದಲ್ಲಿ ಕೃತಕ ಬುದ್ಧಿಮತ್ತೆ. ಅರ್ಥಾತ್ ಮಾನವರು ಯೋಚಿಸುವಂತೆ, ಕಲಿಯುವಂತೆ, ನಿರ್ಧಾರ ತೆಗೆದುಕೊಳ್ಳುವಂತೆ ಕಂಪ್ಯೂಟರ್ ಅಥವಾ ಯಂತ್ರಗಳನ್ನು ತರಬೇತಿ ಮಾಡುವುದು. ಉದಾಹರಣೆಗೆ, ನಿಮ್ಮ ಮೊಬೈಲ್ನ ವಾಯ್ಸ್ ಅಸಿಸ್ಟೆಂಟ್, ಮುಖ ಗುರುತಿಸುವ ಕ್ಯಾಮೆರಾ, ನಿಮಗೆ ಹಾಡು ಸೂಚಿಸುವ ಆಪ್ ಇವೆಲ್ಲವೂ ಎಐ ಉದಾಹರಣೆಗಳು. ಎಐ ಯಂತ್ರಗಳು ಡೇಟಾ ಬಳಸಿ ಕಲಿಯುತ್ತವೆ. ಮೊದಲು ಹೆಚ್ಚಿನ ಪ್ರಮಾಣದ ಮಾಹಿತಿ ಅಂದರೆ ಡೇಟಾ ಕೊಡಲಾಗುತ್ತದೆ. ನಂತರ ಆ ಡೇಟಾದಲ್ಲಿರುವ ಮಾದರಿಗಳನ್ನು ಯಂತ್ರ ಗುರುತಿಸುತ್ತದೆ. ಆಮೇಲೆ ಹೊಸ ಮಾಹಿತಿ ಬಂದಾಗ ಅದು ಕಲಿತಿರುವ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಉದಾಹರಣೆಗೆ, ಸಾವಿರಾರು ನಾಯಿಗಳ ಮತ್ತು ಬೆಕ್ಕಿನ ಚಿತ್ರಗಳನ್ನು ಎಐಗೆ ತೋರಿಸಿದರೆ ನಂತರ ಹೊಸ ಚಿತ್ರ ನೋಡಿ ಇದು ನಾಯಿ ಅಥವಾ ಬೆಕ್ಕು ಎಂದು ಹೇಳಬಹುದು. ಇದನ್ನೇ ಮಷೀನ್ ಲರ್ನಿಂಗ್ ಎಂದು ಕರೆಯುತ್ತಾರೆ. ಎಐ ಈಗ ಎಲ್ಲೆಡೆ ಇದೆ. ಸ್ವಯಂಚಾಲಿತ ಕಾರುಗಳು, ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಶಿಕ್ಷಣ ಕ್ಷೇತ್ರದಲ್ಲಿ ಸ್ಮಾರ್ಟ್ ಲರ್ನಿಂಗ್, ಆನ್ಲೈನ್ ಶಾಪಿಂಗ್ ರೆಕಮೆಂಡೇಷನ್ಸ್ ಇವೆಲ್ಲವೂ ಎಐ ಬಳಕೆ. ಹೀಗಾಗಿ ಸ್ನೇಹಿತರೆ, ಎಐ ಎಂದರೆ ಕಂಪ್ಯೂಟರ್ಗಳಿಗೆ ಕಲಿಯುವ ಮತ್ತು ಯೋಚಿಸುವ ಶಕ್ತಿ ನೀಡುವ ತಂತ್ರಜ್ಞಾನ. ಮುಂದಿನ ವಿಡಿಯೋದಲ್ಲಿ ಎಐ ಪ್ರಕಾರಗಳು ಮತ್ತು ಮಷೀನ್ ಲರ್ನಿಂಗ್ ಬಗ್ಗೆ ತಿಳಿಯೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.